ಪ್ರಪಂಚದ ಮೊದಲನೆಯ CNG ಬೈಕ್ ಬಜಾಜ್ ಫ್ರೀಡಮ್ 125. ಇದು ಬಜಾಜ್ನ ಹೊಸ ಪ್ಲ್ಯಾಟ್ಫಾರ್ಮ್, ಅಂದರೆ ಹೊಸ ಟೆಲಿಸ್ ಫ್ರೇಮ್ ಇದೆ ಮತ್ತು ಇಂಜಿನ್ ಇದೆ. ಸೊ ಈ ಇಂಜಿನ್ 125cc 9.3 BHP ಪವರ್ ಇದೆ ಮತ್ತು 9.7 ನ್ಯೂಟನ್ ಮೀಟರ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಓವರಾಲ್ ಬೈಕಿನ ವೆಯ್ಟ್ 149 kg ಇದೆ. ಈ ಇಂಜಿನ್ ನೋಡಿದ್ರೆ ಇದು ವರ್ಟಿಕಲ್ ಇಂಜಿನ್ ಅಲ್ಲ, ಸೊ ಇದು ಸ್ಲೋಪರ್ ಇಂಜಿನ್. ಸ್ಲೋಪರ್ ಇಂಜಿನ್ಸ್ ಅಂದರೆ ಯಾವುದು ಅಂದರೆ ನಾವು ಹಳೆ ಹೀರೋ ಹೋಂಡಾ ಅಥವಾ ಸ್ಪ್ಲೆಂಡರಲ್ಲಿ ನೋಡಿರ್ತೀವಲ್ಲ, ಅದು ಸ್ಲೋಪರ್ ಇಂಜಿನ್. ಸೊ ಇದ್ರ ಅಡ್ವಾಂಟೇಜ್ ಏನು ಅಂದರೆ, ಸೊ ಈ ಸ್ಲೋಪರ್ ಇಂಜಿನಿಂದ ನಮಗೆ ಜಾಸ್ತಿ ಜಾಗ ಸಿಗುತ್ತೆ. ಈ ಜಾಗದಲ್ಲಿ ಬಜಾಜ್ ಅವ್ರು ಏನು ಮಾಡಿದ್ದಾರೆ, ಅವರು CNG ಟ್ಯಾಂಕ್ನ ಕೂರಿಸಿದ್ದಾರೆ. CNG ಟ್ಯಾಂಕು 16 kg ಇದೆ. ಸೊ ಅದರಲ್ಲಿ 2 kg CNG ಇಡಿಸುತ್ತೆ. ಮತ್ತು ಅದ್ರ ಜೊತೆಗೆ ನಮಗೆ ಪೆಟ್ರೋಲ್ 2 ಲೀಟರ್ಸ್ ಕೆಪಾಸಿಟಿ ಇರೋ ಟ್ಯಾಂಕ್ ಇದೆ. ಈ ಅಡ್ವಾಂಟೇಜ್ ಏನು CNG ಇಂದ ಅಂದರೆ, ಈ ಬೈಕಲ್ಲಿ ನಾವು CNG ಜೊತೆನೂ ಓಡಿಸ್ಬೋದು ಮತ್ತು ಪೆಟ್ರೋಲ್ ಜೊತೆನೂ ಓಡಿಸ್ಬೋದು. ನೀವು ಕೇಳಿರ್ತೀರ CNG ಕಾರ್ಸ್ ಅಂತ ಕೇಳಿರ್ತೀರ. ಸೊ CNG ಕಾರ್ಸ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಫಸ್ಟು ನಾವು ಪೆಟ್ರೋಲಲ್ಲಿ ಆನ್ ಮಾಡಿಕೊಂಡು 1-2 ಕಿಲೋಮೀಟರ್ ಆದಮೇಲೆ ನಾವು CNGಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗಿರುತ್ತೆ. ಆದರೆ ಈ ಬೈಕ್ನ ಸ್ಪೆಷಾಲಿಟಿ ಏನಂದರೆ, CNGಯಲ್ಲೇ ಸ್ಟಾರ್ಟ್ ಮಾಡಿ CNGಯಲ್ಲೇ ಓಡಿಸ್ಬೋದು, ಮತ್ತು ಅಥವಾ ಪೆಟ್ರೋಲಲ್ಲೇ ಸ್ಟಾರ್ಟ್ ಮಾಡಿ ಪೆಟ್ರೋಲಲ್ಲೇ ಓಡಿಸ್ಬೋದು. ಅದಕ್ಕೆ ಒಂದು ಸ್ಪೆಷಲ್ ಸ್ವಿಚ್ ಇರುತ್ತೆ. ಸೊ CNG ಮತ್ತು ಪೆಟ್ರೋಲ್ ಮಧ್ಯೆ ಸ್ವಿಚ್ ಆಗೋಕ್ಕೆ. ಇದು ಆಗಲೇ ಹೇಳಿದೆ ನಾನು, ಟೆಲಿಸ್ ಫ್ರೇಮ್ ಅಂತ. ಸೊ ಈ ಟೆಲಿಸ್ ಫ್ರೇಮ್ ಏನು ಮಾಡುತ್ತೆ ಅಂದರೆ, ಗಾಡಿನ ಪ್ರೊಟೆಕ್ಟ್ ಮಾಡೋದ್ರ ಜೊತೆಗೆ ಒಳ್ಳೆ ಸ್ಟೆಬಿಲಿಟಿ ಕೊಡುತ್ತೆ. ಮತ್ತು ಈ ಟೆಲಿಸ್ ಫ್ರೇಮ್ ಮೇಲೆ ಅಂದರೆ CNG ಟ್ಯಾಂಕ್ ಏನಿದೆ ಅದ್ರ ಮೇಲಿರೋದೇನು ಸೀಟ್ ಇದೆ. ಸೊ ಈ ಬೈಕ್ ಸೀಟ್ ಏನು ಮಾಡುತ್ತೆ, ಸೊ ಅದನ್ನು ನೋಡಿದ್ರೆ ಫ್ಲ್ಯಾಟ್ ಆಗಿದೆ ಮತ್ತು ಅದು ವೈಡ್ ಆಗಿದೆ ಮತ್ತು ಲಾಂಗ್ ಆಗಿದೆ. ಇದು ಏನು ರೆಪ್ರೆಸೆಂಟೇಟಿವ್ ಮಾಡುತ್ತೆ, ಅಥವಾ ಇದನ್ನು ನೋಡಿದ್ರೆ ನಮಗೆ ಏನು ನೆನಪಾಗುತ್ತೆ ಅಂದರೆ, ಸೊ ನಮಗೆ ಒಂದು ಆಫ್ ರೋಡ್ ಬೈಕು ಅಥವಾ ಮೋಟರ್ ಆರ್ಟ್ ಸ್ಟೈಲಲ್ಲಿದೆ. ಆದರೆ ಇದನ್ನು ನಾವು ಅವರು ಏನು ಬೇಸಿಕ್ಕಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂದರೆ, ಒಂದು ಕಮ್ಯೂಟರ್ ಥರ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮತ್ತು ಈ ಡಿಸೈನ್ ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ. ನೆಕ್ಸ್ಟು ಇದಕ್ಕೆ ಲೈಟ್ ಯೂಸ್ ಮಾಡಿರೋದು LED ಲೈಟ್ಸ್ ಇದೆ. ನೆಕ್ಸ್ಟ್ ಫ್ರಂಟಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ, ಬ್ಯಾಕಲ್ಲಿ ಮೋನೋಶಾಕ್ ಇದೆ. ಇದರಲ್ಲಿ ಯೂಸ್ ಮಾಡಿರೋದು ಟೈರ್ಸು ಫ್ರಂಟು 17 ಇಂಚ್ ಇದೆ, ಬ್ಯಾಕು 16 ಇಂಚ್ ಇದೆ. ಒಂದು ಸೆಗ್ಮೆಂಟಲ್ಲೇ ಹೊಸ ಥರ 16 ಇಂಚ್ ವೀಲ್ಸ್ನ ಯೂಸ್ ಮಾಡಿದ್ದಾರೆ. ಇದ್ರ ಜೊತೆಗೆ ನಾವು ನೋಡಬೇಕಾಗಿರೋದು ಏನು ಅಂದರೆ, ನಾನು ಆಗಲೇ ಹೇಳಿದೆ CNG ಯೂಸ್ ಮಾಡಿದ್ದಾರೆ ಅಂತ. ಏನಿದು ಸ್ಪೆಷಾಲಿಟಿ ಅಂದರೆ, CNG ನಮಗೆ ಗೊತ್ತಿರೋ ಥರ 80 ರಿಂದ 85 ರೂಪಾಯಿ ಇದೆ 1 kgಗೆ. ಸೊ ಅಲ್ಲಿಗೆ ಅದು ಕೊಡ್ತಿರೋ ಮೈಲೇಜ್ ನೋಡಿದ್ರೆ ಕಂಪ್ನಿ ಕ್ಲೈಮ್ ಮಾಡಿರೋದು 102 ಕಿಲೋಮೀಟರ್. ಆದರೆ ರಿಯಲ್ ಲೈಫಲ್ಲಿ ಅದಕ್ಕಿಂತ ಜಾಸ್ತಿ ಕೊಡ್ಬೋದು. ಸೊ ಪೆಟ್ರೋಲ್ ಇಂಜಿನಲ್ಲಿ ಏನು ಕಂಪ್ನಿ ಕ್ಲೈಮ್ ಮಾಡೋದೇ ಜಾಸ್ತಿ ಇರುತ್ತೆ, ಆದರೆ ರಿಯಲ್ ಲೈಫಲ್ಲಿ ಕೊಡೋದೇ ತುಂಬ ಕಡಿಮೆ ಇರುತ್ತೆ. ಆವಾಗಲೇ ಹೇಳಿದೆ 2 kg CNG ಇರುತ್ತೆ ಮತ್ತು 2 ಲೀಟ್ರು ಫ್ಯೂಯಲ್ ಪೆಟ್ರೋಲ್ ಇರುತ್ತೆ ಅಂತ. ಸೊ ನಾವು ರೇಂಜ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ, ಸೊ 1 ಲೀಟ್ರಿಗೆ ಅಥವಾ 1 kg CNGಗೆ ನಮಗೆ 102 ಕಿಲೋಮೀಟರ್ ಬರುತ್ತೆ. ಅಂದರೆ ಸೊ ಆನ್ ಆನ್ ಆವ್ರೇಜ್ ಅಟ್ಲೀಸ್ಟ್ ಅಂದರೂ 2 kgಗೆ 200 ಕಿಲೋಮೀಟರ್ ರೇಂಜ್ ಬರುತ್ತೆ. ಅದ್ರ ಜೊತೆಗೆ ಪೆಟ್ರೋಲು 2 ಲೀಟರ್ ಇರುತ್ತೆ, ಅದರಲ್ಲೂ 1 ಲೀಟ್ರಿಗೆ 65 ಕಿಲೋಮೀಟರ್ ಬರುತ್ತೆ. ಅಂದರೆ ಸೊ ಓವರ್ ಆಲ್ ರೇಂಜ್ 300 ರಿಂದ 320 ಕಿಲೋಮೀಟರ್ ಸಿಗುತ್ತೆ. ಸೊ ಇಲ್ಲಿ ಅಡ್ವಾಂಟೇಜ್ ನೋಡ್ಕೋಬೇಕಾಗತ್ತೆ. ನಾವು ಈಗಿರೋ ರೇಟಲ್ಲಿ ಪೆಟ್ರೋಲು 103 ರೂಪಾಯಿ ಆಗಿದೆ. ಸೊ ಅದರಲ್ಲಿ ನಮಗೆ ಆವ್ರೇಜ್ ಆಗಿ ಒಂದು 100 ರಿಂದ 125cc ಬೈಕ್ಸಲ್ಲಿ ನಮಗೇನು ಸಿಗುತ್ತೆ, ಒಂದು 65 ರಿಂದ ಮ್ಯಾಕ್ಸಿಮಮ್ 75 ಕಿಲೋಮೀಟರ್ ಸಿಗುತ್ತೆ. ಆದರೆ ಈ ಬೈಕಲ್ಲಿ ಏನು ಸಿಗುತ್ತೆ, ನಾವು ಬರೀ 83 ಅಥವಾ 85 ರೂಪಾಯಿ ಕೊಟ್ಟರೆ ನಮಗೆ 100 ರಿಂದ 102 ಕಿಲೋಮೀಟ್ರ್ ರೇಂಜ್ವರೆಗೂ ಸಿಗುತ್ತೆ. ಸೊ ಇದು ಒಂದು ಮೇಯ್ನ್ ಅಡ್ವಾಂಟೇಜು. ಯಾರ್ಯಾರು 125ccಗೆ ಕಾಯ್ತಾ ಇದ್ದೀರಾ ಅಥವಾ ಒಂದು ಕಮ್ಯೂಟರ್ ಬೈಕ್ ನೋಡ್ತಾ ಇದ್ದೀರಾ, ಇದು ಒಳ್ಳೆ ಆಪ್ಷನ್ ಆಗುತ್ತೆ. ಸೊ ಇದರಲ್ಲಿ ನಮಗೆ ರಿವರ್ಸ್ LCD ಡಿಸ್ಪ್ಲೇ ಸಿಗುತ್ತೆ, ಮತ್ತು ಬ್ಲೂಟೂತ್ ಕಂಪ್ಯಾಟಬಿಲಿಟಿ ಇದೆ, ಮತ್ತು ಅದ್ರ ಜೊತೆಗೆ USB ಪೋರ್ಟ್ ನಮಗೆ ಚಾರ್ಜಿಂಗೋಸ್ಕರ ಸಿಗುತ್ತೆ. ನೆಕ್ಸ್ಟ್ ಒನ್ ಟೆಲಿಸ್ ಫ್ರೇಮ್ ಅಂತ ಅಂದೆ. ಸೊ ಅದನ್ನು ಈ CNG ಅಂದರೆ ಫಸ್ಟು ಸೇಫ್ಟಿ ನೋಡ್ತಾರೆ. ಸೊ ಅದಕ್ಕೋಸ್ಕರ ಬಜಾಜ್ ಅವರು 10 ಟನ್ ಲಾರಿನ ಅದ್ರ ಮೇಲೆ ಓಡಿಸಿದ್ದಾರೆ, ಮತ್ತು 11 ಥರ ಡಿಫ್ರೆಂಟ್ ಟೆಸ್ಟ್ನ ಮಾಡಿದ್ದಾರೆ ಸೇಫ್ಟಿ ಪರ್ಪಸ್ಗೋಸ್ಕರ. ಸೊ ಇದಿಷ್ಟು ಒಂದು ಕಡೆ ಇದೆ. ಪ್ರೈಸ್ ಅಂತ ಬಂತು ಅಂದರೆ, ಸೊ ಪ್ರೈಸ್ ಬಂತು ಈ ಬಜಾಜ್ದು ಸ್ಟಾರ್ಟಿಂಗ್ ರೇಂಜ್ ಬಂದ್ಬಿಟ್ಟು 95,000 ಇದೆ. ಸೊ ಇದರಲ್ಲಿ 3 ವೇರಿಯಂಟ್ ಇದೆ. ಅದರಲ್ಲಿ 95,000 ಒಂದು, 1 lakh ಇದೆ, ಮತ್ತು 1,05,000 ಇದೆ. ನಾವು 125 ಸೆಗ್ಮೆಂಟ್ ಯಾವುದೇ ಗಾಡಿ ನೋಡಿದ್ರೆ ಇದೊಂದು ಏನಂದ್ರೂ ಒಂದು 15 ರಿಂದ 20 ಸಾವಿರ ಜಾಸ್ತಿ ಅಂತ ಅನಿಸುತ್ತೆ. ಬಟ್ ಅದರ ಅಡ್ವಾಂಟೇಜ್ ಎಲ್ಲಿಗೆ ಸಿಗುತ್ತೆ ಅಂದರೆ, ನಮಗೆ ಆ ಮೈಲೇಜಲ್ಲಿ ನಮಗೆ ಅದರ ಅಡ್ವಾಂಟೇಜ್ ಸಿಗುತ್ತೆ.